ನಮಸ್ಕಾರ ರೈತ ಬಾಂಧವರೇ. ಇಂದು ನಾವು ದ್ಯುತಿಸಂಶ್ಲೇಷಣೆಯ ಮಹತ್ವ ಮತ್ತು ಡಾಕ್ಟರ್ ಸಾಯಿಲ್ ಮಣ್ಣು ಪುನರುತ್ಪಾದನಾ ಜೈವಿಕ ಒಳಸುರಿಗಳ ಪ್ರಭಾವವನ್ನು ತಿಳಿದುಕೊಳ್ಳೋಣ. ಈ ಎರಡು ಅಂಶಗಳು ಕೃಷಿಯಲ್ಲಿ ಹೆಚ್ಚಿನ ಫಲಿತಾಂಶಗಳನ್ನು ಕೊಡಲು ಹೇಗೆ ಸಹಾಯ ಮಾಡುತ್ತವೆ ಎಂದು ತಿಳಿಯೋಣ. ಮೊದಲನೆಯದಾಗಿ ದ್ಯುತಿಸಂಶ್ಲೇಷಣೆಯ ಬಗ್ಗೆ ಮಾತಾಡೋಣ. ದ್ಯುತಿಸಂಶ್ಲೇಷಣೆಯು ಬೆಳವಣಿಗೆಗಾಗಿ ಅಗತ್ಯವಿರುವ ಪೋಷಕಾಂಶಗಳನ್ನು ಸಹಜವಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರ ಮೂಲಕ ಬೆಳೆಗಳು ಉತ್ತಮವಾಗಿ ಬೆಳೆಯುತ್ತವೆ ಮತ್ತು ಹೆಚ್ಚು ಫಲಿತಾಂಶಗಳನ್ನು ನೀಡುತ್ತವೆ. ದಯವಿಟ್ಟು ಗಮನಿಸಿ, ದ್ಯುತಿಸಂಶ್ಲೇಷಣೆ ಕೃಷಿಗೆ ಅತ್ಯಂತ ಮುಖ್ಯವಾದ ಪ್ರಕ್ರಿಯೆ. ಇದು ಬೆಳೆಗಳನ್ನು ಉತ್ತಮವಾಗಿ ಬೆಳೆಯಲು ಮತ್ತು ಬೆಳೆಗಳಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ದ್ಯುತಿಸಂಶ್ಲೇಷಣೆಯ ಪ್ರಕ್ರಿಯೆಯ ಮೂಲಕ ಮಣ್ಣಿನ ಗುಣಮಟ್ಟವು ಸುಧಾರಿತವಾಗುತ್ತದೆ. ಇದು ಮಣ್ಣಿನ ರಚನೆಯಲ್ಲಿ ಉತ್ತಮ ಜೈವಿಕ ಕ್ರಿಯೆಗಳನ್ನು ಪ್ರೇರೇಪಿಸುತ್ತದೆ, ಹಾಗಾಗಿ ಮಣ್ಣು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ದ್ಯುತಿಸಂಶ್ಲೇಷಣೆ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಉತ್ತೇಜಿಸುತ್ತದೆ. ಈ ಪ್ರಕ್ರಿಯೆಯ ಮೂಲಕ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿ ಕೃಷಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಈಗ ಡಾಕ್ಟರ್ ಸಾಯಿಲ್ ಮಣ್ಣು ಪುನರುತ್ಪಾದನಾ ಜೈವಿಕ ಒಳಸುರಿಗಳ ಪ್ರಭಾವವನ್ನು ತಿಳಿಯೋಣ. ಡಾಕ್ಟರ್ ಸಾಯಿಲ್ನ ಜೈವಿಕ ಒಳಸುರಿಗಳನ್ನು ಬಳಸಿದರೆ ಮಣ್ಣಿನ ಪೋಷಕಾಂಶಗಳು ಮತ್ತು ರಚನೆ ಸುಧಾರಿತವಾಗುತ್ತವೆ. ಇದು ದ್ಯುತಿಸಂಶ್ಲೇಷಣೆಯ ಪ್ರಮಾಣವನ್ನು ಉತ್ತೇಜಿಸುತ್ತದೆ. ಜೈವಿಕ ಕ್ರಿಯೆಗಳು ಸುಧಾರಿತವಾಗುತ್ತವೆ. ಡಾಕ್ಟರ್ ಸಾಯಿಲ್ ಮಣ್ಣು ಪುನರುತ್ಪಾದನಾ ಜೈವಿಕ ಒಳಸುರಿಗಳು ಮಣ್ಣಿನಲ್ಲಿ ಸರಿಯಾದ ಜೈವಿಕ ಕ್ರಿಯೆಗಳನ್ನು ಪ್ರೇರೇಪಿಸುತ್ತವೆ. ಇದು ಬೆಳೆಗಳಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಸಮರ್ಪಕವಾಗಿ ನೀಡುತ್ತದೆ. ಡಾಕ್ಟರ್ ಸಾಯಿಲ್ ಮಣ್ಣು ಪುನರುತ್ಪಾದನಾ ಜೈವಿಕ ಒಳಸುರಿಗಳು ಕೃತಕ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡುತ್ತವೆ. ಇದು ದ್ಯುತಿಸಂಶ್ಲೇಷಣೆಗೆ ಸಹಾಯ ಮಾಡುತ್ತದೆ ಮತ್ತು ಪರಿಸರ ಸ್ನೇಹಿ ಕೃಷಿಗೆ ಉತ್ತೇಜನ ನೀಡುತ್ತದೆ. ದ್ಯುತಿಸಂಶ್ಲೇಷಣೆ ಮತ್ತು ಡಾಕ್ಟರ್ ಸಾಯಿಲ್ ಮಣ್ಣು ಪುನರುತ್ಪಾದನಾ ಜೈವಿಕ ಒಳಸುರಿಗಳು ಕೃಷಿ ಭವಿಷ್ಯವನ್ನು ಸುಧಾರಿಸುತ್ತಿವೆ. ಇವು ಉತ್ತಮ ಬೆಳವಣಿಗೆ, ಪೋಷಕಾಂಶಗಳ ಸಮರ್ಪಕ ಬಳಕೆ ಮತ್ತು ಪರಿಸರ ಸ್ನೇಹಿ ಕೃಷಿಯನ್ನು ಉತ್ತೇಜಿಸುತ್ತವೆ.